ರಾಜ್ಯ ಸರ್ಕಾರ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಎಂದು ನಂಜನಗೂಡು ಕ್ಷೇತ್ರದ ಬಿಜೆಪಿ ಮಾಜಿ ಶಾಸಕ ಬಿ ಹರ್ಷವರ್ಧನ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಇಂದು ನಂಜನಗೂಡು ತಾಲೂಕು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 14ನೇ ಬಜೆಟ್ ಘೋಷಣೆಯಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದಾರೆ. ಹಾಗಾದರೆ ಕ್ಷೇತ್ರಗಳ ಅಭಿವೃದ್ಧಿ ಮಾಡುವುದಕ್ಕೆ ಎಲ್ಲಿಂದ ಬರುತ್ತದೆ ಎಂದು ಆಪಾದಿಸಿದ್ದಾರೆ. ನಂಜನಗೂಡಿನಲ್ಲಿ ಕಾನೂನು ವ್ಯವಸ್ಥೆ ಕುಸಿದು ಹೋಗಿದೆ ಎಂದು ದೂರಿದರು. ನಂಜನಗೂಡಿನಲ್ಲಿ ಶುಕ್ರವಾರ ರಸ್ತೆ ತಡೆ ಮಾಡಿ ರಾಜ್ಯ ಸರ್ಕಾರಕ್ಕೆ ಸಂದೇಶವನ್ನು ನೀಡುತ್ತೇವೆ ಎಂದು ಮಾಜಿ ಶಾಸಕ ಹರ್ಷವರ್ಧನ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ನಗರಾಧ್ಯಕ್ಷ ಸಿದ್ದರಾಜು, ಹರದನಹಳ್ಳಿ ಕೆಂಡಗಣ್ಣಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕರೆಂಟ್ನ ಜಾಸ್ತಿ ಮಾಡಿಬಿಡ್ತೀರ, ಇಲ್ಲಿ ಸ್ಟ್ಯಾಂಪ್ ರಿಜಿಸ್ಟ್ರೇಷನ್ ಡ್ಯೂಟಿನ ಜಾಸ್ತಿ ಮಾಡಿಬಿಡ್ತೀರ. ನೀವು ಒಂದು ಇಂಡಸ್ಟ್ರಿ ತರಕ್ಕಾಗಲಿಲ್ಲ ನಿಮ್ಮ ಕೈಯಲ್ಲಿ, ಒಂದು ಯೋಜನೆಗಳು ತರಕ್ಕಾಗಲಿಲ್ಲ ನಿಮ್ಮ ಕೈಯಲ್ಲಿ. ಘಂಟಾಘೋಷವಾಗಿ ಮೊನ್ನೆ ಮುಖ್ಯಮಂತ್ರಿಗಳು ಈ ತರ ಹೇಳ್ಬೇಕಾದ್ರೆ ಅವ್ರ ಮನಸ್ಥಿತಿ ಯಾವ ತರ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಹಿಂಗೆ ಇದ್ರಂತ ಕಾಲ ಅದು. ಈಗ ಒಟ್ಟಾರೆ ಜೊತೆ ನಾವು ಮಾತಾಡಿದ್ದೀನಿ ಇವತ್ತು. ನನಗೆ ಇದನ್ನೆಲ್ಲ ಪೂರ್ತಿ ತಗೊಂಡಿರೋದು ಇವತ್ತು ರಾಜ್ಯ ಸರ್ಕಾರದಲ್ಲಿ ಬಜೆಟ್ ಮಂಡಿಸಿದ ಸಿದ್ದರಾಮಯ್ಯ ಅವ್ರ ಬುಕ್ಕಲ್ಲಿ ಏನೇನಿದೆ ದೊಡ್ಡ ನಾವು ಬಂದು ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ನೀವು ಸುಳ್ಳು ಹೇಳಕ್ಕಾಗಲ್ಲ. ಅಲ್ಲೆಲ್ಲ ನೀವು ಏನಿದ್ರು ಒಂದು ಫ್ಲೋರ್ ಹೌಸ್ ಏನಿದೆ ಮತ್ತು ಸತ್ಯ ಹೇಳ್ತೀರ. ನೀವು ನಾಳೆ ಕಾಂಪಿಟೇಟಿವ್ ಬಂದ್ಬಿಟ್ಟು ಆಡಿಟ್ ಮಾಡ್ತಾ ಕೂತ್ಕೊಂಡ್ರೆ ನಿಮ್ ಲೆಕ್ಕ ಎಲ್ಲ ಸರಿ ಸೇರಲಿಲ್ಲ ಅಂತಂದ್ರೆ ಯಾರು ಅದಕ್ಕೆ ಜವಾಬ್ದಾರರು ಅಂತಾರೆ. ಇವತ್ತು ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ದಾರೆ 53,000 ಕೋಟಿ ರೀತಿ ಇಡ್ಲೇಬೇಕಾಗುತ್ತೆ ಗ್ಯಾರಂಟಿ ಸ್ಕೀಮ್ಗೆ ಅಂತ. ಅಭಿವೃದ್ಧಿಯಲ್ಲಿಂದ ಬಂದಿವಾಗ ನಾವು ಈಗ ಸಾವಿರಾರು ವರ್ಷ ಬೇಕಾದ್ರೆ ಅಲ್ಲಿಂದ ಯಾರು ಚಾಲುಕ್ಯದ ಅರ್ಥಶಾಸ್ತ್ರದಲ್ಲಿ ತಗೊಂಡು ಬರೋಣ. ನಾವು ಚಾಲುಕ್ಯ ನೀವು ತೆರಿಗೆನ ತಗೊಬೇಕು, ಹೆಂಗ್ ಬಳಕೆ ಮಾಡ್ಕೊಬೇಕು ಅದ್ರ ಮೇಲೆ ಇರೋದು. ಸರ್ಕಾರಕ್ಕೆ ಈಗ ಒಂದ್ ಕಡೆ ನೀವು ತೆರಿಗೆ ಜಾಸ್ತಿ ಮಾಡ್ತಾ ಇದ್ದೀರಾ, ಇನ್ನೊಂದ್ ಕಡೆ ಟ್ಯಾಕ್ಸ್ ನ ಸೆಂಟ್ರಲ್ ಗೌರ್ಮೆಂಟ್ ಕಟ್ತಾ ಇದ್ದೀರಾ. ನಿಮ್ ಸ್ವಂತ ಆದಾಯ ಎಲ್ಲಿದೆ ಅಂತ ತೋರಿಸಿ. ಇದರಿಂದನೇ ಕೊಡ್ತಾ ಇದ್ದೀರಾ ನೀವು. ಗ್ಯಾರಂಟಿ ಎಲ್ಲದೂ ಸಿಗ್ತಾ ಇದೆ. ನಾನೇನು ಅದಕ್ಕೆ ಇದು ಮಾಡ್ಕೊಂಡು ಹೋಗ್ತಿಲ್ಲ. ಈಗ ಫ್ರೀ ಬಸ್ ಸ್ಕೀಮ್ ಬಂದು ಸ್ವಾಗತ ಮಾಡ್ತೀನಿ. ನೀವು ಎಲೆಕ್ಟ್ರಿಸಿಟಿ ಕೊಡ್ಬೇಕಾಗಿದ್ದೀರಾ, ಸರಿ, ಅದು ನಿಮ್ಮಿಂದ ನೀವು ಹೆಂಗ್ ಖರ್ಚು ನೋಡ್ಕೊಂಡು ಮಾಡ್ಬೇಕಾದ್ರೆ ಮಾಡ್ತಾ ಇದ್ದಾರೆ. ನೀವು 2,000 ರೂಪಾಯಿ ಕೊಡ್ತೀರಂತ ಎಷ್ಟು ಮಟ್ಟಿಗೆ ಸರಿ ಇದೆ. ಸ್ವತಃ ಹೆಣ್ಣು ಮಗಳೇ ಹೇಳ್ತಾವಳೆ ಬೇಡ ನಮಗಿದು ಅಂತ. ಏನಕ್ಕೆ ಅಂತ ಬೇರೆ ಬೇರೆ ಕಾರಣಗಳಿದೆ. ಮನೆಯೆಲ್ಲ ಗಲಾಟೆ ಶುರು ಆಗೋಗಿದೆ. ಅದು ಅತ್ತೆ ಸೊಸೆ ಮೇಲೆ ಗಲಾಟೆ ಆಗ್ತಾ ಇದೆ. ಇಲ್ಲಿ ಕೆಲವು 2 ತಿಂಗಳಲ್ಲಿ ಬರ್ತಾ ಇಲ್ಲ. 2,000 ಜಾಸ್ತಿ ಮಾಡೋದು, 33% ಜಾಸ್ತಿ ಮಾಡೋದು. ಅದನ್ನ ನಾವು ನೀವು ಹೋಗ್ಬೇಕಾಗತ್ತೆ. ಅದನ್ನ ಟ್ಯಾಕ್ಸ್ ನನ್ನ ಮನೆಗೆ ಬರ್ತಾ ಇದ್ದೀನಿ ಎಷ್ಟು, ಅವಾಗ ಒಂದು ವರ್ಷ ಬೇಕಿತ್ತು ನಿಮ್ಗೆ. ಒಂದು